ಸೌದಿ ಅರೇಬಿಯಾದಲ್ಲಿ ಉಮ್ರಾ ಯಾತ್ರೆಗೆ ಹೋಗಿದ್ದ ಹುಬ್ಬಳ್ಳಿಯ ನಿವಾಸಿ ಕೂಡ ಬೆಂಕಿ ದುರಂತದಲ್ಲಿ ಅಸುನೀಗಿದ್ದಾರೆ. ಈ ಸುದ್ದಿ ಆ ಕುಟುಂಬಕ್ಕೆ ಬರಸಿಡಿಲೇ ಬಡಿದಂತೆ ಮಾಡಿದೆ. ಸೌದಿ ಅರೇಬಿಯಾದಲ್ಲಿ ನಡೆದ ಈ ಭೀಕರ ದುರಂತ 46 ಭಾರತೀಯರನ್ನ ಬಲಿ ಪಡೆದಿದೆ. ಮೆಕ್ಕಾ ಮದೀನಾಗೆ ಉಮ್ರಾ ಯಾತ್ರೆಗೆ ಹೋಗ್ತಿದ್ದ ಯಾತ್ರಿಕರ ಬಸ್ ಡೀಸೆಲ್ ಟ್ಯಾಂಕರ್ಗೆ ಡಿಕ್ಕಿಯಾಗಿತ್ತು. ಇದರಿಂದ 46 ಜನ ಸಾವನ್ನಪ್ಪಿದ್ದು, ಇವರಲ್ಲಿ ಹುಬ್ಬಳ್ಳಿಯ ಗಣೇಶಪೇಟೆ ನಿವಾಸಿ ಅಬ್ದುಲ್ ಗಣೇಶ್ ಶಿರಹಟ್ಟಿ ಕೂಡ ಒಬ್ಬರು. ಐವತ್ತೈದು ವರ್ಷದ ಅಬ್ದುಲ್ ಗಣೇಶ್ ಶಿರಹಟ್ಟಿ 20 ವರ್ಷಗಳಿಂದ ದುಬೈನಲ್ಲಿರುವ ಅಬುದಾಬಿ ಇಂಟರ್ನ್ಯಾಷನಲ್ ಹೋಟೆಲ್ನಲ್ಲಿ ಡ್ರೈವರ್ ಆಗಿದ್ರು. ಪತ್ನಿ ಮಕ್ಕಳು ಹುಬ್ಬಳ್ಳಿಯಲ್ಲೇ ಇರೋದ್ರಿಂದ ಆಗಾಗ ಬಂದು ಹೋಗ್ತಿದ್ರು. 6 ತಿಂಗಳ ಹಿಂದೆ ಹುಬ್ಬಳ್ಳಿಗೆ ಅಬ್ದುಲ್ ಬಂದು ಹೋಗಿದ್ರು. ಆದ್ರೆ ನವೆಂಬರ್ 9ರಂದು ದುಬೈನಿಂದ ಸೌದಿ ಅರೇಬಿಯಾಗೆ ತೆರಳಿದ್ದ ಅಬ್ದುಲ್ ಹೈದರಾಬಾದ್ ಮೂಲದ ಸ್ನೇಹಿತರ ಜೊತೆ ಉಮ್ರಾ ಯಾತ್ರೆಗೆ ಹೋಗಿದ್ರು. ಶನಿವಾರ ಮೆಕ್ಕಾದಲ್ಲಿರುವ ಕಾಬಾ ದರ್ಶನ ಮುಗಿಸಿ ಮದೀನಾಗೆ ಹೋಗುವಾಗ ದುರಂತ ಸಂಭವಿಸಿದೆ. ಅಬ್ದುಲ್ ನಿವಾಸದಲ್ಲಿ ಶೋಕ ಮಡುಗಟ್ಟಿದೆ. ಕನಸಿನಲ್ಲಿ ಇದ್ದಿದ್ದಿಲ್ಲ ಸರ್ ಇಂತ ಆಗತ್ತೆ ಅಂತೇಳಿ. ನಿನ್ನೆ ರಾತ್ರಿಗೆ ಊಟ ಮಾಡಿ ಎಲ್ಲ ಫೋನ್ ಹಚ್ಚಿದ್ರು. ನಿನ್ನೆ ರಾತ್ರಿಗೆ 11:30 12 ಗಂಟೆ ಸುಮಾರು ಫೋನ್ ಹಚ್ಚಿದ್ದಾರೆ. ಮಾತಾಡ್ಯಾರಲ್ಲ, ಬಸ್ ಹತ್ತಕ್ಕಿಂತ ಮುಂದೆ ಫೋನ್ ಹಚ್ಚಾರ. ಎಲ್ಲ ಮನೆಯಲ್ಲಿ ಎಲ್ಲ ನಮ್ಮ ವೈನ್ಯರಾಗಲಿ ಅವ್ರ ಮಕ್ಕಳೆಲ್ಲರೂ ಮಾತಾಡ್ಯಾರ. ದುಬೈ ಒಳಗೆ ಇದ್ರೆ ರೀ ಅವ್ರು ಉಮ್ರಾ ಮಾಡಕ್ ಸೌದಿ ಒಳಗೆ ಬಂದಾರ್ರಿ. ಸೌದಿ ಒಳಗೆ ಬಂದ ಮೇಲೆ ಬಸ್ ಪಲ್ಟಿ ಆಯ್ತು ನೋಡ್ರಿ. ಅದು ಬಸ್ಸಿಗೆ ಎಲ್ಲ ಬೆಂಕಿ ಹತ್ತೈತ್ರಿ. ಅಲ್ಲಿ ನಮ್ಮ ಸರ್ಕಾರಲಿಂತ ರಿಕ್ವೆಸ್ಟ್ ಐತ್ರಿ, ಅಲ್ಲೇ ಮೃತದೇಹ ಮಾಡೋದೈತ್ರಿ. ನಮಗೆ ನಾವು ಅಲ್ಲೇ ಹೋಗ್ತೀವ್ರಿ, ವ್ಯವಸ್ಥೆ ಮಾಡ್ರಿ ನಮಗೆ. ಮೃತಪಟ್ಟ ಎಲ್ಲರ ಅಂತ್ಯಕ್ರಿಯೆ ಸೌದಿ ಅರೇಬಿಯಾದಲ್ಲೇ ನಡೆಯುತ್ತಂತೆ. ಹೀಗಾಗಿ ಅವರ ಮೃತದೇಹ ತರದಿದ್ರು ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಳಲು ಅವಕಾಶ ಕಲ್ಪಿಸುವಂತೆ ಕುಟುಂಬ ಆಗ್ರಹಿಸಿದೆ. ಮಾಹಿತಿ ತಿಳಿಯುತ್ತಿದ್ದಂತೆ ಹುಬ್ಬಳ್ಳಿ ಪೂರ್ವ ಶಾಸಕ ಪ್ರಸಾದ್ ಅಬ್ಬಯ್ಯ ಸೌದಿಗೆ ತೆರಳಲು ತಾವೇ ವ್ಯವಸ್ಥೆ ಮಾಡುವುದಾಗಿ ಭರವಸೆ ಕೊಟ್ಟರು. ಫ್ಲೈಟಿಗೆ ಹೋಗ್ಬೇಕು, ಅವ್ರ ಫ್ಯಾಮಿಲಿ ಯಾರ್ಯಾರು ಹೋಗ್ತಾರೆ ಅದನ್ನೆಲ್ಲ ಅರೇಂಜ್ಮೆಂಟ್ ನಾನೇ ಮಾಡಿಕೊಡ್ತೀನಿ. ಅದರಲ್ಲಿ ಏನು ತೊಂದರೆ ಇಲ್ಲ. ಅವರು ಭಾಳ ದುಃಖದಲ್ಲಿದ್ದಾರೆ. ಎಲ್ಲವನ್ನು ಕೂಡ ವಿಚಾರ ಮಾಡಲಿಕ್ಕೆ ಆಗಿಲ್ಲ. ಅವ್ರೇನು ಯಾವ ಥರ ಅಂತಿಮ ಸಂಸ್ಕಾರ ಅಲ್ಲೇ ಆದರೆ ಮತ್ತು ಹೆಂಗೆ ಅವರು ಏನು ಮಾಡ್ತಾರೆ, ಅಲ್ಲೇ ಹೋಗ್ತಾರೆ ಅಂತಂದ್ರೆ ಎಷ್ಟು ಜನ ಹೋಗ್ತಾರೆ, ಏನು ಯಾರ್ಯಾರು ಹೋಗ್ತಾರೆ ಎಲ್ಲರಿಗೂ ಕೂಡ ಅರೇಂಜ್ಮೆಂಟ್ ಮಾಡಿಕೊಡ್ತೀನಿ. ಅಬ್ದುಲ್ ಕುಟುಂಬ ತೀರ್ಥಯಾತ್ರೆ ಖುಷಿಯಲ್ಲಿ ಇರುವಷ್ಟರಲ್ಲಿ ಬಸ್ ಅಪಘಾತದಿಂದ ಖುಷಿ ಕಮರಿ ಹೋಗಿದೆ. ಸಂಜಯ್, TV9 ಹುಬ್ಬಳ್ಳಿ.